ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕಡೆ ಗುಂಪುಗಾರಿಕೆ ಆಗ್ತಾ ಇದೆ ಅನ್ನೋದು ಈ ನಿಟ್ಟಿನಲ್ಲಿ ಯಾರಾದ್ರೂ ನಿಮ್ ಕಡೆ ಆಕಾಂಕ್ಷಿಗಳು ಇದಾರ ಅಂತ ಏನಾದ್ರು ಚರ್ಚೆ ನಡೆಯುತ್ತೆ? ನೋಡಿ, ಅಂತ ಗುಂಪುಗಾರಿಕೆ ಮಾಡಕ್ ನಾವು ಅವಕಾಶ ಕೊಡಲ್ಲ. ಇಲ್ಲಿ ನಮ್ಮ ಹೈಕಮಾಂಡ್ ಇಂದ ನಮ್ಮ ಕೆಪಿಸಿಸಿ ಅಧ್ಯಕ್ಷರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಾಗೇಂದ್ರಣ್ಣವರು, ನಾಸರಣ್ಣವರು ಅವ್ರು ಏನ್ ತೀರ್ಮಾನ ಮಾಡಿ ಫೈನಲ್ ಮಾಡ್ತಾರೋ ಅವರೇ ಮೇಯರ್ ಆಗ್ತಾರೆ. ಬೇರೆ ಗುಂಪುಗಾರಿಕೆ ಮಾಡಿದ್ರೆ ಅವ್ರಿಗೆ ಅವಕಾಶಗಳು ಸಿಗಲ್ಲ. ಅದರಲ್ಲೂ ಅಲ್ಪಸಂಖ್ಯಾತರಿಂದ ಜಾಸ್ತಿ ಒತ್ತಾಯ ಇದೆ ಅಂತ ಕೇಳಿ ಬರ್ತಾ ಇತ್ತು. ಅವ್ರನ್ನೇ ಮೇಯರ್ ಮಾಡ್ಬೇಕನ್ನುವಂಥದ್ದು. ಅಲ್ಪಸಂಖ್ಯಾತರಿಗೆ ಈವರೆಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಅವ್ರನ್ನೇ ಈ ಬಾರಿ ಮೇಯರ್ ಸ್ಥಾನ ಕೊಡ್ಬೇಕು ಒಂದ್ ಕಡೆ. ಅದೀಗ ಅವೆಲ್ಲ ಚರ್ಚೆಗಳು ನಾವು ಪಾರ್ಟಿ ಹಾಕೊಂಡು ಕುಂತ್ಕೊಂಡು ಈಗ ಅಲ್ಪಸಂಖ್ಯಾತರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಬೇಕಂದ್ರೆ ಅವರು ಔಟ್ರೈಟ್ ಆಗಿ ಸಪೋರ್ಟ್ ಮಾಡಿ ನಮ್ಗೆಲ್ಲ ಅಧಿಕಾರಕ್ಕೆ ಬರಕ್ಕೆ ಅವರು ಮೇಜರ್ ಪಾರ್ಟ್ ಅನ್ನು ವಹಿಸಿದ್ದಾರೆ. ಅವ್ರಿಗೂ ಅವಕಾಶ ಸಿಕ್ಕಿದ್ರೆ ನಾನು ಮೊಟ್ಟ ಮೊದಲನೇ ವ್ಯಕ್ತಿ ಖುಷಿ ಬೀಳೋದ್ರಲ್ಲಿ. ಆದ್ರೆ ಪಾರ್ಟಿ ಏನ್ ತೀರ್ಮಾನ ಮಾಡುತ್ತೆ ಅಂತ ನೋಡ್ಬೇಕಾಗುತ್ತೆ. ಅದಕ್ಕೂ ಪಾರ್ಟಿಗೆ ಕ್ಯಾಸ್ಟ್ ಈಕ್ವೇಶನ್ಸ್ ಯಾವ ರೀತಿಯಲ್ಲಿ ಮಾಡಬೇಕು, ಯಾರು ಎಷ್ಟು ವರ್ಷದಿಂದ ಪಾರ್ಟಿಗೆ ದುಡಿದಿದ್ದಾರೋ, ಯಾರು ಪಾರ್ಟಿಗೆ ಲಾಯಲ್ ಆಗಿದಾರೋ ಅವೆಲ್ಲ ಕೂಡ ಕೌಂಟ್ ಆಗುತ್ತೆ. ಈಗ ನಿಮ್ನ ಯಾರು ಸಂಪರ್ಕ ಮಾಡಿದ್ರ? ಹಿಂಗೆ ನಿಮ್ನ ಯಾರು ಸಂಪರ್ಕ ಮಾಡಿದ್ರ ಮೇಯರ್ ಸ್ಥಾನಕ್ಕಾಗಿ? ಎಲ್ಲರೂ ಬಂದು ಪಾಪ ಕೇಳ್ತಾರಲ್ಲ, ನಾವು ಜನರಲ್ ಇದೆ ನಮ್ಗೂ ಅವಕಾಶ ಕೊಡಿಸಿ ಅಂತಾರೆ. ಆಯ್ತಪ್ಪ ನೋಡೋಣ, ನಿಮ್ಮ ಹೆಸರುಗಳು ನಾವ್ ಹೇಳ್ತೀವಿ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿರ್ಬೇಕಂತ ಹೇಳಿದ್ವಿ. ಈಗ ಆಯ್ಕೆ ಬಹಳ ಗೊಂದಲ ತಂದಿದೆ ಅನ್ನುವಂಥದ್ದು. ಯಾಕಂದ್ರೆ ಆಸ್ಪಿರೆಂಟ್ಸ್ ಜಾಸ್ತಿ ಇರೋದ್ರಿಂದ ಒಂದ್ ಕಡೆ ರೂರಲ್ ಎಂ ಎಲ್ ಎ, ಒಂದ್ ಕಡೆ ಸಿಟಿ ಎಂ ಎಲ್ ಎ, ಈ ಗುಂಪುಗಾರಿಕೆ ಅವರು ಕಾರ್ಪೊರೇಟ್ ಯಾವತ್ತೂ ಆ ರೀತಿಯಲ್ಲಿ ಇಲ್ಲ. ನೀವು ಅನ್ಕೊಂತಿದ್ದೀರಿ ಅಷ್ಟೇ. ನಾಗೇಂದ್ರಣ್ಣ ನಾನೇನ್ ಹೇಳಿದ್ರು ಅವ್ರು ಇಲ್ಲ ಅನ್ನಲ್ಲ, ಅವ್ರೇನ್ ಹೇಳಿದ್ರು ನಾನೇನ ಇಲ್ಲ ಅನ್ನಲ್ಲ. ನಾವಿಬ್ರು ಏನ್ ಹೇಳ್ತೀವಿ ಆ ತೀರ್ಮಾನಕ್ಕೆ ಬದ್ಧವಾಗಿ ನಾಸರಣ್ಣ ಅವರು ಇರ್ತಾರೆ. ಸರ್, ಈಗ ಕಾಂಗ್ರೆಸ್ ಆಫೀಸ್ ಪ್ರೋಸೆಸ್ ಎಲ್ಲಿಗೆ ಬಂತು? ಕಾಂಗ್ರೆಸ್ ಆಫೀಸ್ದು ಈ 20ನೇ ತಾರೀಕು ಎಂಟೈರ್ ಇಂಡಿಯಾದಲ್ಲಿ ಖರ್ಗೆ ಸಾಹೇಬ್ರು ಮತ್ತೆ ರಾಹುಲ್ ಗಾಂಧಿ ಸಾಹೇಬ್ರು ವರ್ಚುವಲಿ ಭೂಮಿ ಪೂಜೆಗಳು ಮಾಡ್ಬೇಕಂತ ಹೇಳಿ ಇಟ್ಕೊಂಡಿದ್ದಾರೆ. ಈ ನವೆಂಬರ್ 20ಕ್ಕೆ ಬಳ್ಳಾರಿದು ಕೂಡ ಭೂಮಿ ಪೂಜೆ ಆಗ್ಬೋದು. ಅಂದ್ರೆ ಅದು ಒಂದೇ ಸರಿ ಎಲ್ಲ ಆಗುತ್ತಲ್ಲ ಆ ಟೈಮಲ್ಲಿ ಅಂದ್ರೆ ಎಲ್ಲಾ ಕಡೆ ಅವರು ಅಧ್ಯಕ್ಷರು ಬರಕ್ ಆಗಲ್ಲ. ಅದಕ್ಕೆ ವರ್ಚುವಲಿ ನಮ್ಮ ಕಾರ್ಯಕರ್ತರು ನಾವೆಲ್ಲ ಇಲ್ಲಿ ಸೇರ್ಕೊಂಡು ವರ್ಚುವಲಿ ಅವರು ಡೆಲ್ಲಿಯಲ್ಲಿ ಗುದ್ಲಿ ಪೂಜೆ ಮಾಡಿದ್ರೆ ನಾವು ಬಳ್ಳಾರಿಯಲ್ಲಿ ಮಾಡ್ತೀವಿ. ರೆಡಿ ಆಗಿದೆ ಸರ್ ಬಜೆಟ್ ಅಲ್ಲಿ ಅಥವಾ ಇಲ್ಲ, 12 ಕೋಟಿ ರೂಪಾಯಲ್ಲಿ ಮಾಡ್ತಿದೀವಿ. 12 ಕೋಟಿ ರೂಪಾಯಲ್ಲಿ ನಾವು ಕಾಂಗ್ರೆಸ್ ಆಫೀಸ್ ಅನ್ನು ಕಟ್ಟಬೇಕಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಕಾಂಗ್ರೆಸ್ ಆಫೀಸಲ್ಲಿ ಆಫೀಸ್ ಒಂದೇ ಅಲ್ಲ, ಮೇಲೆ ನಾಳೆ ಬೆಳಿಗ್ಗೆ ನಮ್ಮ ಹೈಕಮಾಂಡ್ ಇಂದ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಇಂದ ಲೀಡರ್ಗಳು ಯಾರನ್ನ ಬಂದಾಗ ಅಲ್ಲಿ ಹೋಟ್ಲಲ್ಲಿ ವ್ಯವಸ್ಥೆ ಇರಬಹುದು. ಕಾಂಗ್ರೆಸ್ ಆಫೀಸಲ್ಲಿ ಒಂದ್ 3 ಒಳ್ಳೆ ರೂಮ್ಗಳನ್ನು ಮಾಡ್ಕೊಂತಿದ್ವಿ. ಮತ್ತೆ ಅಲ್ಲಿ ಚೇಂಬರ್ಗಳು ಮಾಡ್ತಿದ್ವಿ. DCC ಅಧ್ಯಕ್ಷರಿಗೆ ಮತ್ತೆ MLA ಗಳಿಗೆ, MP ಗಳಿಗೆ ಅಲ್ಲಿ ಚೇಂಬರ್ಗಳನ್ನ ಮಾಡ್ಕೊಂಡು ಬಹಳ ಅಚ್ಚುಕಟ್ಟಾಗಿ ನಾಳೆ ಬೆಳಿಗ್ಗೆ ಫ್ಯೂಚರ್ ಕೂಡ ಉಪಯೋಗ ಆಗಂಗೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ. ಈಗ ಎಲ್ಲ ಈಗೇನು ಅವತ್ತು ಶಂಕುಸ್ಥಾಪನೆ ಆಗ್ತದೆ ಸರ್, ಎಲ್ಲ ಒಂದೇ ಮಾಡೆಲ್ ಇರ್ತಾವ ಅಥವಾ ಬಳ್ಳಾರಿ ಬೇರೆ ತರ ಇರುತ್ತೆ? ಮಾಡೆಲ್ ಅಂದ್ರೆ ಈ ಈಕ್ವಲೆಂಟ್ ಆಗಿ ಓಲ್ಡ್ ಸ್ಟೈಲ್ ಅಲ್ಲಿ, ಓಲ್ಡ್ ಇಂಗ್ಲಿಷ್ ಸ್ಟೈಲ್ ಅಲ್ಲಿ ಏನ್ ಬರುತ್ತೆ ನೀವೆಲ್ಲ ನೋಡಿರ್ತೀರ, ಆ ರೀತಿಯಲ್ಲೇ ಇರುತ್ತೆ. ಅಂದ್ರೆ ಬಹಳಷ್ಟು ಏನ್ ಡಿಫ್ರೆನ್ಸ್ ಇರಲ್ಲ. ಒಳಗಡೆ ಇಂಟೀರಿಯರ್ಸ್ ನಾವೇನಾದ್ರು ಮಾಡ್ಕೊಳ್ಳೋದಿರುತ್ತೆ, ಹೊರಗಡೆ ಅಂತೂ ಒಂದು ಸಿಂಗಲ್ ಡಿಸೈನ್ ಬರುತ್ತೆ. ಯಾಕಂದ್ರೆ ಆರ್ಕಿಟೆಕ್ಚರ್ ಕೂಡ ನಮ್ಮ ಸೇಮ್ KPCC ಇಂದಾನೆ ಅವರೇ ಮಾಡಿ ಕಳಿಸ್ತೀವಿ.